ಶುಭ ಕಾರ್ಯಗಳೆಲ್ಲ ಸಾಂಗೋಪಾಂಗವಾಗಿ ನೆರವೇರಿದ್ವು. ನಾವು ಕೂಡ ಬಂದು ಬಹಳ ದಿನಗಳಾದವು. ಸೂತ್ಕ ಕಳ್ಕೊಂಡು ಮಗಳು ಮೊಮ್ಮಗನ ಕರ್ಕೊಂಡು ಹೋಗೋಣ ಅಂತ ಕಾದಿದ್ವು. ಅಪ್ಪಣೆ ಆದರೆ ನಾವು ನಾಳೆನೇ ಹೊರಡ್ಬೇಕು. ನಿಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗೋದಕ್ಕೆ ಯಾರ ಅಪ್ಪಣೆ ಬೇಕು ಬೀಗ್ರೆ? ಮುಂದೆ ನಿಮ್ಮ ಮಗಳಿಗೂ ಮೊಮ್ಮಗನಿಗೂ ನೀವೇ ತಾನೇ ಆಸರೆ. ಯಾಕೆ ಗೋಪಮ್ಮ ಹಾಗಂತೀರಾ? ನನ್ನ ಮಗಳು ನನಗಿಂತ ಹೆಚ್ಚಾಗಿ ನಿಮ್ಮನ್ನೇ ಹಚ್ಕೊಂಡಿದ್ದಾಳೆ. ಎಷ್ಟೇ ಹಚ್ಕೊಂಡಿದ್ರು ನಾನು ಹೋದ್ಮೇಲೆ ನೀವು ತಾನೇ ನೋಡ್ಕೋಬೇಕು ಸುನಂದಮ್ಮ. ಬಿಡ್ತು ಅನ್ನಿ ಗೋಪಮ್ಮ, ಸಂತೋಷದ ಗಳಿಗೆಯಲ್ಲಿ ಹೋಗೋ ಮಾತು ಯಾಕೆ ಮಾತಾಡ್ತೀರಿ? ನನಗೆ ಹೋಗೋ ಸಮಯ ಬಂದಿದೆ, ಅದಕ್ಕೆ ಮಾತು ಬಂತು. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೇನು ಆಗಲ್ಲಮ್ಮ. ನೀನ್ ಬಂಗಾರ ಕಂದ, ನೀನ್ ಚೆನ್ನಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಎಷ್ಟೇ ಕಷ್ಟ ಬಂದರೂ ಎದೆಗುಂದಬಾರ್ದು. ನೀನು ಅಷ್ಟೇ ಅಮ್ಮ, ಧೈರ್ಯವಾಗಿರ್ಬೇಕು. ಧೈರ್ಯವಾಗಿರ್ಬೇಕಪ್ಪ. ವೆಂಕಟನಾಥ, ವೆಂಕಟನಾಥ, ಅಮ್ಮ, ವೆಂಕಟನಾಥ.